ನಮಸ್ಕಾರ ಪ್ರೇಕ್ಷಕರೇ, ಬಿಸಿ ಸುದ್ದಿ ವಾಹಿನಿಯ ಕೋಟೆನಾಡಿನ ಕವಿಕಾವ್ಯ ಪರಿಚಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಅಭಿಮಾನದ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಕನ್ನಡ ಸಾಹಿತ್ಯ ಪರಂಪರೆಯ ಹಲವು ಮಜಲುಗಳನ್ನು ವೀಕ್ಷಿಸುತ್ತಾ ಹೊರಟರೆ ಇದೊಂದು ಶ್ರೀಮಂತವಾದಂಥ ಸಾಂಸ್ಕೃತಿಕ ಪರಂಪರೆಗೆ ನಾಂದಿ ಹಾಡಿದ್ದು. ಈ ನಾಡಿನ ನೆಲ, ಜಲ, ಸಂಸ್ಕೃತಿ, ಬದುಕು ಎಲ್ಲವೂ ಆದರ್ಶ ಮತ್ತು ಅನುಕರಣೀಯ. ಇಂತಹ ಭಾಷೆ ಮತ್ತು ಸಾಹಿತ್ಯದಲ್ಲಿ ಕೃಷಿಗೈದು ತಮ್ಮ ಇರುವಿಕೆಯ ಜೊತೆಗೆ ಜನಜಾಗೃತಿಯನ್ನು ಮೂಡಿಸುತ್ತಾ ಹೊರಟವರು ಅನೇಕರು. ಅವರಲ್ಲಿ ಚಿತ್ರದುರ್ಗದ ಸಾಹಿತ್ಯ ಬಳಗದಲ್ಲಿ ಅತ್ಯಂತ ಸಹೃದಯ ಮತ್ತು ಸಜ್ಜನಿಕೆಯ ವ್ಯಕ್ತಿಗಳಾಗಿ ಗುರುತಿಸಿಕೊಂಡಂತಹ ಮಹನೀಯರುಗಳಲ್ಲಿ ಲೋಕೇಶ್ ಅಗಸನಕಟ್ಟಿಯವರು ಒಬ್ಬರು. ಶ್ರೀಯುತರು 1958ರಲ್ಲಿ ದಾವಣಗೆರೆ ಜಿಲ್ಲೆಯ ಅಗಸನಕಟ್ಟೆಯಲ್ಲಿ ಜನಿಸಿ ಪ್ರಾರಂಭದ ವಿದ್ಯಾಭ್ಯಾಸದ ನಂತರ ಸಿರಿಗೆರೆಯ ಪದವಿ ಕಾಲೇಜಿನಲ್ಲಿ ವ್ಯಾಸಂಗವನ್ನು ಮಾಡಿ ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಹೊರಬಂದವರು. ಅವರು ತಮ್ಮ PhD ಪ್ರಬಂಧಕ್ಕಾಗಿ ಕನ್ನಡ ಕಾವ್ಯದಲ್ಲಿ ಗಾಂಧಿ, ಲೋಹಿಯಾ, ಅಂಬೇಡ್ಕರ್ ಕುರಿತಾದಂತಹ ಪ್ರಬುದ್ಧ ಚಿಂತನೆಯನ್ನು ಮಂಡಿಸಿ ಖ್ಯಾತಿ ಪಡೆದವರು. ಶ್ರೀಯುತರದು ಅತ್ಯಂತ ಸರಳ ಸಜ್ಜನಿಕೆಯ ಬದುಕು, ನೇರ ನಿಷ್ಠೂರದ ವ್ಯಕ್ತಿತ್ವ, ತಾವು ಬೆಳೆಯುವುದರ ಜೊತೆಗೆ ಇತರರನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಬೆಳೆಸುತ್ತಾ ಸಾಗಿರುವ ಅವರ ಪಯಣ ನಿಜಕ್ಕೂ ಒಂದು ಆದರ್ಶ ಮತ್ತು ಅನುಕರಣೀಯವಾದುದು. ಅವರು ಬರೆದಂತಹ 22 ಕೃತಿಗಳಲ್ಲಿ ಇಲ್ಲಿ ಪ್ರಸಿದ್ಧಿ ಪಡೆದಂತಹ ಕೃತಿಗಳೆಂದರೆ ಮನೆಯಂಗಳದ ಮರ, ಧರಣಿಯ ಧ್ಯಾನ, ಮೀಸೆ ಹೆಂಗಸು, ಮತ್ತೆ ಸೂರ್ಯ ಬರುತ್ತಾನೆ. ಜೊತೆಯಲ್ಲಿ ಇವರು ಬರೆದಂತಹ ನಾಟಕಗಳು ಸಾಣೇಹಳ್ಳಿಯ ಶಿವಸಂಚಾರದ ಮೂಲಕ ನಾಡಿನಾದ್ಯಂತ ಹೊಸ ಸಂಚಲನವನ್ನು ಮೂಡಿಸಿವೆ. ಇವರ ಮೇಲ್ಕೃತಿಗಳಲ್ಲಿ ಒಂದು ಅಂತೇಳಿದರೆ ವೈಷ್ಣವ ಜನತೋ ಎನ್ನುವ ಕೃತಿ ಒಂದು ಪ್ರಬುದ್ಧ ಕೃತಿಯಾಗಿ ಹೊರಹೊಮ್ಮಿದ್ದು ಅನೇಕರ ಮೆಚ್ಚುಗೆಗೆ ಪಾತ್ರವಾಗಿದ್ದು ಇತರರ ಬರವಣಿಗೆಗೆ ಸ್ಫೂರ್ತಿಯ ಸೆರೆಯಾಗಿದೆ ಎಂದರೆ ತಪ್ಪಾಗಲಾರದು. ಅಂತಹ ಮೇರು ವ್ಯಕ್ತಿತ್ವದ ಕವಿ, ವಿಮರ್ಶಕ, ಚಿಂತನಕಾರ, ಲೇಖಕರಾದಂಥ ಲೋಕೇಶ್ ಅಗಸನಕಟ್ಟಿಯವರು ಈ ದಿನದ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು. ಅವರನ್ನು ಆತ್ಮೀಯತೆಯಿಂದ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಸರ್, ತಮಗೆ ಅಭಿಮಾನದ ಸ್ವಾಗತ ಸುಸ್ವಾಗತ. ನಮಸ್ತೆ. ನಮಸ್ಕಾರ. ತಾವು 1986ರಲ್ಲಿ ಮುಂಜಾನೆ ಎನ್ನುವ ಪತ್ರಿಕೆಯ ಮೂಲಕ ತಮ್ಮ ವೃತ್ತಿ ಬದುಕನ್ನು ಆರಂಭಿಸ್ತೀರಿ. ತದನಂತರದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಗೈಯುತ್ತಾ ಕೊನೆಯ 8 ವರ್ಷಗಳ ಕಾಲ ಸ್ನಾತಕೋತ್ತರ ಕೇಂದ್ರದ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸಿದ್ದೀರಿ. ಜೊತೆಯಲ್ಲಿ ಆ ವಯಸ್ಸಿನ ಅಂದರೆ ಪದವಿ ಹಂತದ ವಿದ್ಯಾರ್ಥಿಗಳ ಭವಿಷ್ಯ ಮತ್ತು ಬರವಣಿಗೆ ಮತ್ತು ಬದುಕನ್ನು ಕಟ್ಟಿಕೊಡುವ ಸಂದರ್ಭದಲ್ಲಿ ತಮ್ಮ ಚಿಂತನೆಗಳು, ಲೇಖನ, ಕೃತಿ ಮತ್ತು ಕವಿ ಮನಸ್ಸಿನ ಹಲವು ಪದ್ಯಗಳು ಸಾಕಷ್ಟು ಪ್ರಭಾವ ಬೀರಿದ್ದನ್ನು ಕೇಳಿದ್ದೇವೆ, ಕಂಡಿದ್ದೇವೆ. ನಾನೂ ಸಹ ಹತ್ತಿರದಿಂದ ಬಲ್ಲವನಾಗಿದ್ದೇನೆ. ಈ ವೃತ್ತಿಯ ಜೊತೆಯಲ್ಲಿ ತಾವುಗಳು ಕವಿಯಾಗಬೇಕು ಅಥವಾ ಕವಿ ಮನಸ್ಸಿನಿಂದ ಹೊರಬಂದು ಪದಪುಂಜಗಳನ್ನು ಜೋಡಿಸಿ ಕಾವ್ಯವನ್ನು ಕಟ್ಟಿದ ಬಗೆ ಹೇಗೆ ಅನ್ನೋದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಸರ್. ನಾನು ಮೂಲತಃ ಸಾಹಿತ್ಯದ ವಿದ್ಯಾರ್ಥಿ. ಓಕೆ. ಸಾಹಿತ್ಯದ ವಿದ್ಯಾರ್ಥಿ ಆದ್ದರಿಂದ ಸಾಹಿತ್ಯದ ಒಡನಾಟ ಮೊದಲಿಂದ ಬಂದದ್ದು. ಹಾಗಾಗಿ ಕಾವ್ಯ ಕಟ್ಟೋದು ಹೇಗೆ, ಕಾವ್ಯ ಬರೆಯೋದು ಹೇಗೆ, ಕಾವ್ಯಕ್ಕೆ ಏನೇನು ಬೇಕು ಇದೆಲ್ಲ ನನಗೆ ಗೊತ್ತಿದ್ದ ವಿಚಾರಗಳಿದೆ. ಆದರೆ ನಾವು ಬರೆಯುವ ಕವಿತೆ ನನ್ನ ಕವಿತೆಯಾಗುವುದು ನನ್ನ ಅನುಭವಗಳಿಂದ ಅನ್ನುವ ಒಂದು ವಿಚಾರ ನನ್ನ ತಲೆಗೆ ಬರೋ ಹೊತ್ತಿಗೆ ದಲಿತ ಬಂಡಾಯ ಸಾಹಿತ್ಯ ಶುರುವಾಗಿತ್ತು. ಅಲ್ಲಿವರೆಗೆ ನವ್ಯ ಇತ್ತು, ನವೋದಯ ಇತ್ತು. ಈ ನವೋದಯ ನವ್ಯದಲ್ಲಿ ನಾವೆಲ್ಲೋ ಪರಕೀಯರು ಅಂತ ಅನ್ಸೋಕ್ಕೆ ಶುರುವಾಯಿತು. ಯಾಕಂದ್ರೆ ನಮ್ಮ ಅನುಭವಗಳೇನು ಕಾಣ್ತಿರ್ಲಿಲ್ಲ. ಸೊ ದಲಿತ ಬಂಡಾಯ ಬಂದ ತಕ್ಷಣವೇ ನಮ್ಗೆ ಗೊತ್ತಾಯಿತು ಕಾವ್ಯಕ್ಕೆ ಬೇಕಾದ ಯಾವುದು ಅಂದರೆ ನಮ್ಮ ಅನುಭವದ ವಸ್ತುನೇ. ಸೊ ಹಾಗಾಗಿ ಸಾವಿರಾರು ಜನ ಕವಿಗಳು ತಮ್ಮ ಅನುಭವಗಳನ್ನು ಹೇಳ್ಕೊಳ್ಳಿಕ್ಕೆ ಒಂದು ಮಾರ್ಗವನ್ನು ತೆರೆದದ್ದು 20ನೇ ದಲಿತ ಬಂಡಾಯ ಸಾಹಿತ್ಯದ ಚಳವಳಿ. ಅಂದ್ರೆ ನೀವು ಮತ್ತು ನಿಮ್ಮ ಆ ವಯಸ್ಸಿನ ಶತಮಾನದ ಅಲ್ಲಿ ಆ ದಶಕದಲ್ಲಿ ಏನು ಬಂತಲ್ಲ, ಬಂಡಾಯದ ಮತ್ತು ಈ ದಲಿತ ಸಾಹಿತ್ಯದ ಚಳವಳಿ ಹೆಚ್ಚು ಪ್ರಭಾವವನ್ನು ಬೀರಿ ನಿಮ್ಮ ಅಭಿವ್ಯಕ್ತಿಗೆ ಒಂದು ಸ್ಫೂರ್ತಿಯನ್ನು ಕೊಟ್ಟದ್ದು. ಅಲ್ಲ, ಅಭಿವ್ಯಕ್ತಿಗೆ ಬೇಕಾದ್ದೆಲ್ಲ ಇವೆಲ್ಲ ಇತ್ತು, ಭಾಷೆ, ಶೈಲಿ ಎಲ್ಲ ಗೊತ್ತಿತ್ತು. ಆದರೆ ಅಲ್ಲಿ ಏನೇ ಪದ್ಯ ಬರೆದ್ರು ನಮ್ಮದಲ್ಲ ಅನ್ನೋಕ್ಕೆ ಶುರುವಾಗ್ತಿತ್ತು. ಆದರೆ ನಮ್ಮದನ್ನು ಬರೀಬೇಕು ಅನ್ನುವ ಅನುಭವಕ್ಕೆ ಬಂದದ್ದೇ ದಲಿತ ಬಂಡಾಯ ಮೇಲೆ. ಹಾಗಾಗಿ ನಾವು ಅಲ್ಲಿಂದ ಪದ್ಯಗಳನ್ನು ಶುರು ಮಾಡ್ಲಿಕ್ಕೆ ಹೊರಟ್ವಿ. ಅಲ್ಲಿ ನೋಡಿ, ಹಸಿವು, ಬಡತನ, ಅಪಮಾನ, ಜಾತಿ, ಅನ್ಯಾಯ, ಸೊ ಇದೆಲ್ಲವೂ ಕೂಡ ಕಾವ್ಯದ ವಸ್ತುವಾಗಬಹುದು ಎನ್ನುವುದನ್ನು ತೋರಿಸ್ಕೊಟ್ಟಿದ್ದೆ ದಲಿತ ಬಂಡಾಯ.
ಸೊ ಹಂಗಾಗಿ ಏನಾಯ್ತು ಅಂದ್ರೆ ನಾವು ಅಲ್ಲಿಂದ ಕಾವ್ಯವನ್ನ ಇದು ನಮ್ಮದು ಅಂತ ಬರೆಯಕ್ಕೆ ಶುರು ಮಾಡಿದೆ. ಯಾಕಂದ್ರೆ ನನ್ನ ಮೊದಲ ಕವಿತಾ ಸಂಕಲನವೇ ಮತ್ತೆ ಸೂರ್ಯ ಬರುತ್ತಾನೆ. ಸೂರ್ಯ ಬರುತ್ತಾನೆ. ನಾವು ಹೋಪ್ಸ್ ಇಟ್ಕೋಬಹುದು ಈ ಜೀವನದಲ್ಲಿ, ಯಾಕೆಂತಂದ್ರೆ ನಿರಾಶರಾಗಬೇಕಾದ ಅಗತ್ಯ ಇಲ್ಲ. ಸೊ ಅಲ್ಲಿಂದ ನನ್ನ ಧರಣಿಯ ಧ್ಯಾನದ ಕವಿತಾ ಸಂಕಲನವರೆಗೂ ಕೂಡ ಈ ದಲಿತ ಬಂಡಾಯದ ಪ್ರಭಾವ ಪ್ರೇರಣೆಗಳ ಮೂಲಕ ವಸ್ತು ಬೇರೆ ಬೇರೆ ವಿನ್ಯಾಸ ಸ್ವರೂಪಗಳನ್ನು ಪಡ್ಕೊಳ್ತಾ ಅದು ಒಂದು ರೀತಿಯಲ್ಲಿ ವಾಚ್ಯದಿಂದ ಶುರುವಾದ್ದು ಕಲಾತ್ಮಕತೆಯ ಕಡೆಗೆ ತಿರುಗಿಸ್ಕೊಳ್ಬೇಕು ಅನ್ನುವ ಹಂತದ ಬೆಳವಣಿಗೆ ನಮಗೆ ಬಂದದ್ದು ಪ್ರಬುದ್ಧ ಮಟ್ಟ. ಸೊ ಹಂಗಾಗಿ ಈ ಚಳುವಳಿ ಇದೆಯಲ್ಲ, ದಲಿತ ಬಂಡಾಯದ ಚಳುವಳಿ ಅಥವಾ ಈ ಕೆಳವರ್ಗದವರ ಧನಿಯಾಗಬೇಕು ಕಾವ್ಯ ಅನ್ನುವ ಮಾತು ಬಂತಲ್ಲ, ಬಹುಶಃ ಅದು ನಮ್ಮೆಲ್ಲರಿಗೂ ಕಾವ್ಯ ಬರಿಬೇಕು ಅನ್ನೋದಕ್ಕೆ ದೊಡ್ಡ ಸ್ಫೂರ್ತಿ ಅಂತ ನಾನು ಭಾವಿಸ್ಕೊತೀನಿ. ನೀವು ಬರೆದಂತಹ ಮತ್ತೆ ಸೂರ್ಯ ಬರುತ್ತಾನೆ ಅನ್ನೋದಿರ್ಬೋದು, ನೀವು ಬರೆದ ಮತ್ತು ಹಲವು ಕವನ ಸಂಕಲನ ಪುಸ್ತಕಗಳು ಸಾಕಷ್ಟು ಓದುಗರಿಗೆ ಮತ್ತು ಬರೆಯಬಹುದಾದಂತಹ ಕವಿ ಮಿತ್ರರಿಗೆ ಒಂದು ರೀತಿಯ ಸ್ಫೂರ್ತಿಯ ಸೆಲೆಯಾಗಿದ್ವು ಅನ್ನುವಂಥದ್ದು. ಮತ್ತೆ ನಿಮ್ಮನ್ನು ಅನುಕರಿಸಿ ಬರೆದಂತಹ ಬಹಳಷ್ಟು ಜನ ನಿಮ್ಮ ಹಾದಿಯಲ್ಲೇ ಒಂದಷ್ಟು ಚಳುವಳಿಗಳ ಹಾದಿಯನ್ನು ತುಳಿದ್ರು, ಜನಜಾಗೃತಿ ಮತ್ತು ಸಮಾಜದ ಪರಿವರ್ತನೆಯಲ್ಲಿ ತೊಡಗಿಸ್ಕೊಂಡ್ರು ಅನ್ನುವಂಥ ಮಾತುಗಳು ಕೇಳಿ ಬರ್ತಿದೆ ಸರ್. ಇಲ್ಲ, ಅದು ಹಾಗಲ್ಲ. ಅದು ಏನಾಯ್ತು ಅಂದರೆ, ನೀವು ದಲಿತ ಬಂಡಾಯದಲ್ಲಿ ಬರೆಯೋರೆಲ್ಲರೂ ಒಂದೇ ಥರ ಬರೀತಾ ಇರೋದ್ರಿಂದ ಒಬ್ಬರನ್ನೊಬ್ಬರನ್ನ ಅನುಕರಿಸ್ತಾರೆ ಅನ್ನೋಂಗೆ ಅನಿಸ್ತದೆ ಅದು. ಯಾಕೆ ಅಂತಂದ್ರೆ ಎಲ್ಲರೂ ಅದೇ ನೋವು, ಸಂಕಟ, ಬಡತನ, ಅವಮಾನ ಎಲ್ಲವೂ ಯಾವುದೇ ಕಾವ್ಯ ತೆಗೆದು ನೋಡಿದ್ರು ಕೂಡ ಇದೇ ವಸ್ತು ಇದಾವೆ. ಸೊ ಹಂಗಾಗಿ ಒಂಥರ ಏನಂದರೆ, ಒಬ್ಬರ ಪ್ರಭಾವ ಇನ್ನೊಬ್ಬರ ಮೇಲೆ ಆಯಿತು, ಸಿದ್ಧಲಿಂಗಯ್ಯನ ಪ್ರಭಾವ ಎಲ್ಲರ ಮೇಲೆ ಆಯಿತು, ಮಹಾದೇವನ ಪ್ರಭಾವ ಎಲ್ಲರ ಮೇಲೆ ಆಯಿತು ಅಂದರೆ ಅವರು ನಮಗೆ ಒಂದು ನಮ್ಮೊಳಗೆ ಸುಪ್ತವಾಗಿರಬಹುದಾಗಿರ್ತಕ್ಕಂಥ ಈ ಒಂದು ಭಾವನೆಗಳನ್ನು ಹೊರಹಾಕ್ಲಿಕ್ಕೆ ಅವ್ರ ಮಾರ್ಗಗಳು. ಸೊ ಹಂಗಾಗಿ ಏನಾಯ್ತು ಅಂದರೆ, ಒಂದು ಸಣ್ಣ ಪುಟ್ಟ ಪ್ರಭಾವಗಳಾಗಿರ್ಬೋದು, ತಮ್ಮ ಸುತ್ತಮುತ್ತಲೇ ಇರೋರಲ್ಲಿ ತಗೊಂಡಿರ್ಬೋದು. ಬಟ್ ಅಂಥ ಭಾಳ ದಟ್ಟವಾದ ಪ್ರಭಾವವನ್ನು ನನ್ನ ಕಾವ್ಯ ಬೇರೆಯವ್ರ ಮೇಲೆ ಬೀರ್ತು, ಅವರೆಲ್ಲ ಅದರಿಂದ ಬರೆದ್ರು ಅಂತ ನನಗೇನು ಹಂಗಂತ ಅಂದ್ಕೊಂಡಿಲ್ಲ. ನಾನು ಆ ಥರ ಅಂದ್ಕೊಂಡಿಲ್ಲ. ಇಲ್ಲ, ಬಹುಶಃ ಸಾಮಾನ್ಯವಾಗಿ ಮರ ಆಗಿ ನಾನು ಹಣ್ಣು ಕೊಡೋದು ನನ್ನ ಧರ್ಮ ಅಂತ ನಾವು ಅಂದ್ಕೊಳ್ತೀವಿ. ಆ ಹಣ್ಣು ತಿಂದವನು ಅದನ್ನು ಸ್ಮರಿಸ್ತಾನೆ, ಅದ್ರ ಬಗ್ಗೆ ಅದರ ವ್ಯಕ್ತಿತ್ವವನ್ನು ಅಥವಾ ಅದರ ರುಚಿಯನ್ನು ಬೇರೆಯವ್ರ ಜೊತೆ ಹಂಚಿಕೊಳ್ತಾನೆ. ಆ ಸಂದರ್ಭಗಳು ಅನೇಕ ಇದ್ದಾವೆ. ಈಗ ನೀವು ಬರೆದಂತಹ ಕವನಗಳಲ್ಲಿ ಒಂದು ಕವನವನ್ನು ಈಗ ವಾಚನ ಮಾಡೋದ್ರ ಮೂಲಕ ಪ್ರೇಕ್ಷಕರಿಗೆ ಅದರ ಒಂದು ಆಶಯವನ್ನು ವ್ಯಕ್ತಪಡಿಸುವಂಥ ಪ್ರಯತ್ನ. ಈ ನನ್ನ ಮೊದಲ ಸಂಕಲನದ ಪದ್ಯ ಬಹುತೇಕ ಜನಪ್ರಿಯವಾಗಿರೋದು ಇವತ್ತು ಕೂಡ PU ಟೆಕ್ಸ್ಟಲ್ಲಿ ಇದೆ. ಅದು ಮತ್ತೆ ಸೂರ್ಯ ಬರುತ್ತಾನೆ ಅನ್ನೋ ಪದ್ಯನೇ ಇದೆ. ಆದರೆ ಎಲ್ಲಕ್ಕಿಂತ ನನಗೆ ಯಾವಾಗಲೂ ಬಹುತೇಕ ಎಲ್ಲ ಕಡೆ ಓದುವಂಥ 2 ಪದ್ಯಗಳಿದೆ. ಸಾಮಾನ್ಯ ನಾನು ಇಷ್ಟಪಟ್ಟು ಇಲ್ಲಿರುವ ಎಲ್ಲ ಸಂಕಲನದಲ್ಲಿರುವ ಎಲ್ಲ ಪದ್ಯಗಳು ನನಗೆ ಇಷ್ಟನೇ, 4 ಸಂಕಲನಗಳಲ್ಲಿ. ಸೊ ಅದರಲ್ಲಿರುವ 2 ಪದ್ಯಗಳನ್ನು ಇವತ್ತು ನಾನು ಓದೋಣ ಅಂತ ಅಂದ್ಕೊಂಡಿದ್ದೇನೆ. ಮೊದಲನೇ ಶೀರ್ಷಿಕೆ, ಮೊದಲನೇದು ಸಾಕಿ ಹೇಳಿದ ಕತೆ ಅಂತ. ಸಾಕಿ ಬಹುಶಃ ಕನ್ನಡದ ಜನಗಳಿಗೆ ಬಹಳ ಗೊತ್ತು. ಸಾಕೇತ್ ರಾಜ್ ಅಂತ ಹೇಳಿ ಈ ನಕ್ಸಲೈಟ್ ಸಂದರ್ಭದ ಒಳಗಡೆ ಪೊಲೀಸರ ಗುಂಡಿಗೆ ಬಲಿಯಾಗಿ ಸತ್ತೋದ್ರಲ್ಲ ಅವರು ನಾನು ಪತ್ರಿಕೆಯಲ್ಲಿದ್ದಾಗ ಅವರು ನಮ್ಮ ಮನೆಗೆ ಒಂದು 5 ದಿವಸ ನನ್ನ ಮನೇಲಿದ್ದರು. ಹೆಬ್ಬಾಳಲ್ಲಿ ನಾವು ಮನೆ ಮಾಡ್ಕೊಂಡಿದ್ವಿ. ನಾನು ಅವಾಗವರು ಯಾವ ನಕ್ಸಲೈಟು ಅದು ಇದೇನೇ ಗೊತ್ತಿಲ್ಲ, ತುಂಬ ಜಾಣ ಬಂದು ನಾನು ನಮ್ಮ ಬ್ರದರ್ ಜೊತೆಗಿದ್ದರು. ಆವಾಗ ಅವ್ರು ಚರ್ಚೆ ಮಾಡ್ತಾ ಇದ್ದಂಥ ವಿಚಾರಗಳಂತೂ ಬಹಳ ವಿಶಿಷ್ಟವಾದ ಚರ್ಚೆಗಳು. ಆವಾಗ ಮಾತಿನ ನಡುವೆ ಒಂದು ಕಥೆಯನ್ನು ಬಳಸಿದರು ಅವರು, ಒಂದು ಜಿಂಕೆ ಮತ್ತು ಹುಲಿಯ ಕಥೆನ. ಏನಿತ್ತ ರೂಪಕದಲ್ಲಿ ಅಂದರೆ, ಹುಲಿಯ ಜೊತೆಗೆ ಜಿಂಕೆ ಓಡಿ ಹೋಗೋದಲ್ಲ, ನಿಂತ್ಕೊಂಡು ಹೋರಾಟ ಮಾಡಬೇಕು ಅಂತ. ಅಂದರೆ ನಮ್ಮ ವ್ಯವಸ್ಥೆ ಅನ್ನೋದು ಹೆಂಗಿದೆ ಅಂದರೆ, ಈ ಬಂಡವಾಳಶಾಹಿಗಳು, ಕಾರ್ಪೊರೇಟ್ ಎಲ್ಲ ಹೆಂಗಿದಾವಪ್ಪ ಅಂದರೆ ಹುಲಿಗಳಿದ್ದಂಗಿದ್ದಾವೆ. ಇವರೆಲ್ಲ ಸಾಮಾನ್ಯರಿದಾರಲ್ಲ, ಇವರೆಲ್ಲ ಜಿಂಕೆಗಳು. ಇವರು ಇಲ್ಲಿ ತಪ್ಪಿಸ್ಕೊಂಡು ಓಡೋಗ್ತಾರೆ. ಓಡಬಾರ್ದು, ತಿರುಗಿ ನಿಂತುಕೊಂಡು ಅವರಿಗೆ ಏನು ಅವರ ಕೊಂಬುಗಳಿಂದಲೋ ಇನ್ನೊಂದರಿಂದಲೋ ಅವ್ರನ್ನ ಎದುರಿಸ್ಬೇಕು ಅಂತ ಹೇಳಿ. ಆದರೆ ನಾವು ವಾದಗಳಲ್ಲಿ ಇಲ್ಲ, ಹಂಗಲ್ಲ. ಯಾಕೆಂದರೆ ಅವರ ಸ್ವಭಾವಗಳಲ್ಲೇ ಹಂಗಿದೆ. ಅದು ಈ ಜಿಂಕೆಯ ಸ್ವಭಾವ ಓಡೋದು, ಹುಲಿಯ ಸ್ವಭಾವ ಬೇಟೆ ಆಡೋದು. ಸೊ ಇದಲ್ಲದೇ ಬೇರೆ ರೀತಿಯಲ್ಲಿ ನಾವು ಏನಾದ್ರು ಯೋಚನೆ ಮಾಡಬೇಕನ್ನೋ ಅಂತ ಒಂದಿಷ್ಟು ಚರ್ಚೆಗಳೆಲ್ಲ ಮಾಡ್ತಾಯಿದ್ವಿ. ಅವ್ರು ಯಾವಾಗ ಈ ನಕ್ಸಲೈಟ್ಸ್ ಇದು ಪೊಲೀಸರ ಗುಂಡಿಗೆ ಬಲಿಯಾಗಿ ಪತ್ರಿಕೆಗಳಲ್ಲಿ ಆ ತಲೆ ಚಿಪ್ ಹೊಡೆದು ಬಿತ್ತಲ್ಲ, ಅವತ್ತು ನನಗೆ ಬಹಳ ಬೇಸರ ಆಯ್ತು. ಒಬ್ಬ ದೊಡ್ಡ ಇಂಟೆಲೆಕ್ಚುಯಲ್ ಒಬ್ಬ ಮನುಷ್ಯ, ಅವನು ಸಮಾಜವನ್ನು ಕಟ್ಟಬೇಕು ಅಂತ ಹೊರಟು ಸಮಾಜವನ್ನು ಹೊಡಿಬೇಕು ಅಂತ ಹೊರಟಲ್ಲ. ಬಟ್ ಆಯ್ಕೆ ಮಾಡ್ಕೊಂಡು ದಾರಿ ಬೇರೆ ಇರ್ಬೋದು. ಸೊ ಅವತ್ತು ನನಗೆ ಈ ಪದ್ಯವನ್ನು ಅವರ ನೆನಪಿಗಾಗಿ ಬರೆದ ಪದ್ಯ, ಅದು ನೀನು ಓದ್ತೀನಿ. ಸೊ ಇಷ್ಟು ವಿವರಗಳನ್ನ ಯಾಕೆ ಹೇಳಿದೆ ಅಂದರೆ, ಈ ಪದ್ಯವನ್ನು ಅರ್ಥ ಮಾಡ್ಕೊಳ್ಳೋಕೆ ಪೂರಕ ಆಗಲಿ ಅಂತ. ಸಾಕಿ ಹೇಳಿದ ಕತೆ. ಗುಂಡು ಹಾರಿ ತಲೆಯ ಚಿಪ್ಪು ಎಗರಿ
ಮಿದುಳು ಕಂಡ ರಾತ್ರಿ ಸಾಕಿ ನೀನು ಹೇಳುತ್ತಿದ್ದ ಕತೆ ನೆನಪಾಯಿತು. ಕೊಳದ ಮುಂದೆ ನಿಂತ ಜಿಂಕೆ ತನ್ನ ಪ್ರತಿಬಿಂಬ ನೋಡಿ ತನ್ನ ಚಲುವಲ್ಲೇ ತಾನು ಧ್ಯಾನಾಸಕ್ತ. ಆಹಾ, ಎಂಥ ಕೊಂಬುಗಳು, ಚಲುವಾದ ಕೊನೆಗೂ ಚೆಲ್ಲುವರಿದ ರಾಜಮುಕುಟದಂತೆ ತಲೆ ತಿರುಗಿಸಿ ನೋಡುತ್ತಾ ತನ್ನ ಕಣ್ಣು, ಮುಖ, ಬಾಯಿ, ಹಲ್ಲು ನೋಡುತ್ತಾ ತನ್ನ ಕಾಲು ನೋಡಿಕೊಂಡು ಮರುಗಿತು. ಎಂಥ ಕೊಂಬು, ಚೆಚೆ, ಎಂಥ ಕಾಲು, ಒಣಗಿದ ಜೋಳದ ದಂಟಿನಂತಹ ಕಾಲು. ಮೊಮ್ಮಲು ಮರುಗಿ ಕೊರಗುವ ಹೊತ್ತಿಗೆ ಹಿಂದೆ ಆರ್ಭಟಿಸಿತಲ್ಲ ಹುಲಿ. ಓಡಿತು, ಕೊಂಬು ಕಿರೀಟ ಹೊತ್ತು. ತಲೆ ಭಾರವೆನಿಸಿತೋ, ಜೋಲೆ ತಪ್ಪಿತೋ, ಗಿಡಮರಗಳ ಪೊದೆಯಲ್ಲಿ ಕೊಂಬು ಸಿಕ್ಕಿ ಮುರಿದೇ ಹೋಯಿತು. ಹುಲಿಯ ಕೈಗೂ ಬಾಯಿಗೂ ಸಿಕ್ಕೇ ಬಿಟ್ಟಿತು. ನೀನು ಹೇಳುತ್ತಿದ್ದೆ, ಕೊಂಬನ್ನೇ ಹರಿತ ಮಾಡಿಕೊಂಡು ಹುಲಿಗೆ ಮುಖಾಮುಖಿಯಾಗಿದ್ದರೆ ಹುಲಿ ಸಾಯುತ್ತಿರಲಿಲ್ಲವೇ ಎಂದು. ನಿನ್ನದು ತರ್ಕವೇ ಕುತರ್ಕವೇ ಒಂದೂ ತಿಳಿಯದೆ ನಾನು ಅನೇಕ ಬಾರಿ ಯೋಚಿಸಿದ್ದೇನೆ. ಕೊಲ್ಲುವುದು ಹುಲಿಯ ನಿತ್ಯ ಕಾಯಕ, ಓಡುವುದು ಜಿಂಕೆಯ ನಿತ್ಯ ಪ್ರಲಾಪ. ಓಡದೆ ಜಿಂಕೆ ನಿಲ್ಲುವುದಾದರೆ ನಿಲ್ಲಬೇಕು ನೀರಲ್ಲೇ, ಇಲ್ಲವೇ ಹುಲಿಗೆ ನೀತಿ ಪಾಠ ಹೇಳಬೇಕು. ನೀತಿ ಅನೀತಿ, ಹಿಂಸೆ ಶಾಂತಿ ಒಟ್ಟೊಟ್ಟಿಗೆ ಹೀಗೆ ಚರಿತ್ರೆಯ ಗಾಲಿಯ ಮೇಲೆ ಉರುಳುರುಳಿ ಇಲ್ಲಿಗೂ ಬಂದಿದೆ. ಆ ರಥದ ಮೇಲೆ ಬುದ್ಧ ನಕ್ಕಂತೆ, ಗಾಂಧಿಯು ಮುಗುಳ್ನಕ್ಕಂತೆ, ಬಸವನು, ಮಂಡೇಲನು ಯಾರಾದರೂ ನಕ್ಕಿದ್ದನ್ನು ನೀನು ನೋಡಿಲ್ಲ, ನಾನು ನೋಡಿಲ್ಲ. ಮಾವೋ, ಚೆಗೆವಾರ್, ಅಂಗುಲಿಮಾಲ, ಗನ್ನು ತುಪಾಕಿಗಳ ಎದುರು ಒಂದು ಒಂಟಿ ಕೋಲು ತುಂಡು ಪಂಚೆ ಮಾಡಿದ್ದು ಕಂಡ ಮುಂದಿಲ್ಲವೇ? ನೀತಿ ಪಾಠಕ್ಕೆ ಈ ನೆಲ ಹದವಾಗಿದ್ದರೆ ಗಾಂಧಿಯದೆಗೆ ಗುಂಡು ಹೋಗುತ್ತಿರಲಿಲ್ಲ. ನಿನ್ನ ತಲೆ ಚಿಪ್ಪು ಗನ್ನು ತುಪಾಕಿಗಳಿಂದ ಮಾತಾಡುತ್ತಾ ಕೂತರೆ ಇನ್ನು 1000 ಶತಮಾನ ಆರ್ಭಟಿಸುತ್ತಲೇ ಇರಬೇಕು. ಎದೆಯಿಂದ ಕೊರಳಿಂದ ಹರಿದು ಬರುವ ಮಾತಿಗೆ ಧರೆ ಕಿವಿಯ ತೆರೆಯಬೇಕು ಸಾಕಿ. ಎದೆಯಿಂದ ಕೊರಳಿಂದ ಹರಿದು ಬರುವ ಮಾತಿಗೆ ಧರೆ ಕಿವಿ ತೆರೆಯಬೇಕು ಸಾಕಿ. ಲಾಲಿ ಹಾಡು ಈಗ ಬೇಕು, ಇನ್ನು ಗನ್ನು ಗುಟುರು ಇನ್ನು ಸಾಕು. ಲಾಲಿ ಹಾಡು ಈಗ ಬೇಕು, ಗನ್ನು ಗುಟರು ಇನ್ನು ಸಾಕು. ಇದು ಒಂದು ಪದ್ಯ ಸಾಕಿ ನೆನಪಿಗೆ ಬರೋದು. ಆದರೆ ಈ ಪದ್ಯದಲ್ಲಿ ನೀವು ಕಟ್ಟಿಕೊಟ್ಟಂತಹ ಅಥವಾ ಅವರನ್ನು ಸ್ಮರಿಸಿಕೊಂಡದ್ದೇನು ಅಂತ ಹೇಳಿದ್ರೆ, ಬಹುಶಃ ವ್ಯವಸ್ಥೆಯ ವಿರುದ್ಧ ನೀವು ಹಿಡಿದ ಮಾರ್ಗಕ್ಕಿಂತ ಸತ್ಯ ಮತ್ತು ಅಹಿಂಸೆಯ ದಾರಿಯಲ್ಲಿ ಪರಿವರ್ತನೆ ಸಾಗಬೇಕು. ಅದು ನನ್ನ ಯೋಚನೆ. ಆಮೇಲೆ ಗಾಂಧಿ, ಮಂಡೇಲ, ಗಿಂಡೇಲ ಎಲ್ಲ ಇದರ ಉದಾಹರಣೆಗಳು ಇದಾವಲ್ಲ. ಅಂದ್ರೆ ನೀವು ಈಗ ಏನಾದ್ರು ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡುವ ಶಕ್ತಿ ಸಾಮಾನ್ಯರಿಗಿರಲ್ಲ. ಸೊ ಅದಕ್ಕೆ ನಮ್ಮದೇ ಆದ ಒಂದು ದಾರಿಯನ್ನು ಹುಡ್ಕೊಳ್ಬೇಕು ಅಂತ. ಈಗ ಅವ್ರು ಹಿಡ್ಕೊಂಡ ದಾರಿ ಈಗ ರೋಸಿ ಸೋತು ಹೋಗಿ ಜನ ದಯನೀಯವಾಗಿ ದಯದಿಂದ ಈ ಸಮಾಜಕ್ಕೆ ರಕ್ಷಣೆ ಕೊಡ್ತಾರೆ ಅಂತ ಅನ್ನಿಸದೆ ಹೋದಾಗ ಹಿಂಸೆಗಿಳಿಯೋದು ಅದು ಬೇಡನೋ ಅಂತ ಅನಿಸ್ತದೆ ಅಂತ ಸೂಚ್ಯವಾಗಿ ಹೇಳಿದ್ರು. ಅಂದ್ರೆ ನಿನ್ನಲ್ಲಿರುವಂತ ವಿದ್ವತ್ತು, ಚಿಂತನೆ, ವಿಚಾರಗಳು ಮತ್ತಷ್ಟು ಕಾಲ ಮತ್ತಷ್ಟು ಜನಕ್ಕೆ ಸಮಾಜಕ್ಕೆ ಹೆಲ್ಪ್ ಆಗಬೇಕಾಗಿತ್ತು. ನೀವು ಆಯ್ಕೆ ಮಾಡಿಕೊಂಡಂತ ರೀತಿಯ ಕಾರಣಕ್ಕಾಗಿ ನಿಮ್ಮ ಅಂತ್ಯ ಆದದ್ದು ಸಮಾಜಕ್ಕೊಂದು ನಚ್ತಾ ಇತ್ತು. ಸರಿ, ಅದಾಗಬಾರ್ದಿತ್ತು ಅನ್ನುವಂತ ಅಲ್ಲ. ಅವರು ಒಡನಾಟ ಮಾಡಿದವ್ರಿಗೆ ಗೊತ್ತಿದೆ ಎಂತ ಇಂಟೆಲಿಜೆಂಟ್ ಇದ್ದ, ಎಂಥ ಬ್ರಿಲಿಯಂಟ್ ಅಂದ್ರೆ ಬಹಳ ಅದ್ಭುತ ಮನುಷ್ಯ. ಸರಿ ಸರ್, ಇನ್ನೊಂದು ಕವನವನ್ನು. ಇನ್ನೊಂದು ಕವಿತೆ, ಇದು ಬಹಳ ಒಂದು ಸ್ವಲ್ಪ ಒಂದು ರೀತಿ ವಿಟ್ಟಿಯಾಗಿರುವಂಥ ಕವಿತೆ. ಅದರ ಶೀರ್ಷಿಕೆ ಕಮಾನ್ ಇಂಡಿಯಾ ಅಂತ. ಕಮಾನ್ ಇಂಡಿಯಾ ಅಂತ. ಇಲ್ಲಿ ಇಂಗ್ಲಿಷ್ ಮತ್ತು ಕನ್ನಡ ಇವೆರಡರ ಅಲ್ಲ, ಇವೆರಡರಲ್ಲಿ ಯಾವುದು ದೊಡ್ಡದು ಯಾವುದು, ಇದೆಲ್ಲ ವಾದ ವಿವಾದಗಳಿದೆ. ಸೊ ಈ ವಾದ ವಿವಾದಗಳ ನಡುವೆನೆ ಒಂದು ಕ್ರೂರವಾದಂತಹ ಒಂದು ಅನುಭವವನ್ನು ಹಿಡಿದಿಡೋಕೆ ಕನ್ನಡಕ್ಕೆ ಮಾತ್ರ ಸಾಧ್ಯ ಅನ್ನುವ ನೆಲೆಯಲ್ಲಿ ಒಂದು ಘಟನೆಯನ್ನು ಇಟ್ಕೊಂಡು ಮಾಡಿರೋದು ಇದು. ಓಕೆ, ಇದು ನೋಡಿ, ಇದೆ ಕಮಾನ್ ಇಂಡಿಯಾ ಅಂತೇಳಿ. ಅವನು ಬಾ ಎಂದು ಕರೆದದ್ದೇ ತಪ್ಪಾಯಿತಂತೆ. ಅವನು ಬಾ ಎಂದು ಕರೆದದ್ದೇ ತಪ್ಪಾಯಿತಂತೆ. ಕೇರಿಯಿಂದ ಕರಿಯನನ್ನು ಎಳೆತಂದು ಮರಕ್ಕೆ ಕಟ್ಟಿ ಬಾಸುಂಡೆ ಬರುವಂತೆ ಬಡಿದರು, ಬಾರುಕೋಲಿನಿಂದ ಸೆಳೆದರು. ಕೇರಿಯಿಂದ ಕರಿಯನನ್ನು ಎಳೆತಂದು ಮರಕ್ಕೆ ಕಟ್ಟಿ ಬಾಸುಂಡೆ ಬರುವಂತೆ ಬಡಿದರು, ಬಾರುಕೋಲಿನಿಂದ ಸೆಳೆದರು.
ಅವನು ಬಾ ಎಂದು ಕರೆದದ್ದೇ ತಪ್ಪಾಯಿತಂತೆ. ಒಸಡು ಮೂಗಿನಿಂದ ಸುರಿದ ರಕ್ತವ ಅವನು ಒರೆಸಿಕೊಂಡ, ಒಡೆದ ತುಟಿಯ ಕಚ್ಚಿಕೊಂಡ, ಆಡದೆ ಒಂದೂ ಮಾತು ಆತು ನಿಂತ ಮರಕ್ಕೆ ಹನಿಸಲಿಲ್ಲ ಒಂದು ಹನಿ ಕಣ್ಣೀರು. ತಲೆ ಮೇಲೆ ಉಪ್ಪಿನ ನೀರು ಸುರಿದರು, ಉರಿ ಉರಿ ಎನ್ನುತ್ತಾನವನೀಗ ಎಂದವರವರಿಗೆ ನಿರಾಸೆ ಕಾದಿತ್ತು. ಬೆಲ್ಲ ಕಲಸಿದ ನೀರು ಸುರಿದರು ಅವರು, ಆಹಾ ಈಗ ನೋಡು ಎಂದವರಿಗೆ ನೋವು ಕಾದಿತ್ತು. ಕೋಟೆ ಮುತ್ತುವ ಸೈನಿಕರ ಹಾಗೆ ಮೈ ಕೈ ಕಾಲಡರಿ ಮರದ ಬುಡದಿಂದ ಬುಗಿಲೆದ್ದ ಕೆಂಪಿರುವೆಗಳು ಅವನ ಮುಖ ತಿಂದರೂ ಕರಿಯ ನಿರುದ್ವಿಗ್ನ ನಿರಾಕಾರ ನಿಶ್ಚಲ ಕುಲಾಚಲ. ಅಯ್ಯೋ ಪಾಪ ಎನಿಸಿತು ಶಾಲೆಯಿಂದ ಬಂದ ನಮಗೆ. ಶಾಲೆಯಿಂದ ಬಂದ ಮಕ್ಕಳು ನೋಡ್ತಾ ಇದ್ದಾರೆ ಇದೆಲ್ಲ ದೃಶ್ಯನ. ಅವನನ್ನು ಕಂಬು ಕಟ್ಟಿ ಹಾಕಿ ಎಲ್ಲ ಹೊಡೆದು ಅವನ ಮೇಲೆ ಸಿಹಿ ನೀರು ಇರುವೆಗಳಲ್ಲಿ ಹತ್ತಾ ಇದ್ದಾರೆ. ಸ್ಕೂಲಿಂದ ಬಂದ ಮಕ್ಕಳು ಅಯ್ಯೋ ಪಾಪ ಅಂತ ಅನ್ನಿಸ್ತಾ ಇದೆ, ಯಾಕೆ ಹಿಂಗೆ ಹೊಡಿತಿದ್ದಾರೆ ಅಂತ. ಅವನೇನು ಮಾಡಿದ, ಅವನು ದನ ಕಾಯಲು ಹೋದಾಗ ಸಾವಂತ್ರಿಯನ್ನು ಬಾ ಎಂದು ಕರೆದನಂತೆ. ಕರೆದರೆ ಏನಂತೆ, ಮಕ್ಕಳು ಮಾತಾಡ್ಕೊಳ್ತಾರೆ, ಏನು ಬಾ ಅಂತ ಕರೆದರೆ ಏನಾಯಿತು, ಕರೆದರೆ ಏನಂತೆ, ನಮಗೆ ಆಡಿಕೊಂಡೆವು, ದೊಡ್ಡವರ ಮುಂದೆ ಫಿರ್ಯಾದಿ ಹೂಡಿದೆವು. ಬಾ ಅಂತ ಅನ್ನಬಾರದಂತೆ. ಅವರ ಮಾತು ಒಡೆಯಲಾಗದ ಒಗಟಾಯಿತು. ಇನ್ನು ಮುಂದೆ ಬಾರಲಿ ಹಕ್ಕಿ, ಬಣ್ಣದ ಹಕ್ಕಿ, ಬಾಬಾ ಎಂದು ಕರೆಯುವುದು ಬಿಡಬೇಕೆಂದುಕೊಂಡೆವು. ಬಾ ಅನ್ನೋದ್ರಲ್ಲಿ ಏನೋ ತಪ್ಪಿದೆ, ಮಕ್ಕಳಿಗೆ ಅರ್ಥ ಆಗ್ತಿಲ್ಲ ಅದು. ಕನ್ನಡ ಮೇಷ್ಟ್ರ ಬಾ ಎನ್ನುವುದರಲ್ಲಿಯೇ ಅಪಾಯ, ಇಂಗ್ಲಿಷ್ ಮೇಷ್ಟ್ರ ಕಮಾನ್ ಎನ್ನುವುದರಲ್ಲಿ ಇದ್ದಂತಿಲ್ಲ. ಇಲ್ಲ. ಅದಕ್ಕೆ ಏನೋ ದೇಶಕ್ಕೆ ದೇಶವೇ ಬಾಬಾರೇ ಭಾರತಿ ಎಂದು ಕರೆಯುವ ಬದಲು ಕಮಾನ್ ಇಂಡಿಯಾ ಎಂದು ಹೊಲಗುತ್ತಿದೆ ಹಗಲಿರುಳು. ಏನೋ ಹೊಳೆದಂತಾಗಿ ಸ್ಲೇಟು ಬಳಪವ ದೇವರ ಗೂಡಲ್ಲಿ ಇರಿಸಿ ಪೆನ್ನು ನೋಟ್ಬುಕ್ ಹಿಡಿದು ಕನ್ನಡ ಮೇಷ ಕಣ್ಣು ತಪ್ಪಿಸಿ ಇಂಗ್ಲಿಷ್ ಕ್ಲಾಸಿನೆಡೆಗೆ ಹೆಜ್ಜೆ ಹಾಕಿದೆವು. ಇದು ಈ ಕವಿತೆಯ ಒಟ್ಟಿದೆ. ಅಂದರೆ ಒಂದು ನಮ್ಮಲ್ಲಿ ಆಂಗಿಕವಾದ ಕೆಲವು ಚಿಹ್ನೆಗಳು ಶಬ್ದಗಳನ್ನು ಬಳಸೋದ್ರಿಂದ ಹೆಂಗಾಗುತ್ತೆ. ಸೊ ಇಂಗ್ಲಿಷ್ ಮತ್ತು ಕನ್ನಡ ಇವೆರಡರಕ್ಕಿಂತ ಕನ್ನಡದಲ್ಲಿರುವ ಅರ್ಥಪೂರ್ಣ ಸತ್ವ ಇದೆಯಲ್ಲ, ಅದು ಬಹಳ ವಿಶೇಷವಾದದ್ದು ಅನ್ನುವ ಹಿನ್ನೆಲೆ ಒಳಗೆ ಈ ಒಂದು ದುರಂತ ಘಟನೆ ಇಟ್ಕೊಂಡು ಮಾಡಿತ್ತು. ಆದರೆ ಇವತ್ತಿನ ಪೋಷಕರು ಮತ್ತು ವಿದ್ಯಾರ್ಥಿಗಳು ಅಥವಾ ಒಂದಷ್ಟು ನೌಕರಿಯ ಕಾರಣಕ್ಕಾಗಿ ಈ ಕನ್ನಡ ಭಾರಿ ಕ್ಲಿಷ್ಟವಾದದ್ದು, ಇದು ಅಭಿವ್ಯಕ್ತಿಗೆ ಬಹಳ ತ್ರಾಸ ಕೊಡ್ತದೆ ಅನ್ನೋ ಕಾರಣಕ್ಕೆ ಸರಳೀಕರಿಸಿದಂತಹ ಒಂದು ಆಂಗ್ಲ ವ್ಯಾಮೋಹಕ್ಕೆ ಒಳಗಾಗಿ ಬದುಕನ್ನು ವೆತ್ತರ್ಲೋ ಕಟ್ಕೊಂಡು ಬದುಕಿನ ಆಡಂಬರ ಮತ್ತು ಆಧುನಿಕತೆಯ ಕಡೆಗೆ ವಾಲ್ತಾ ಇರುವಂತಹ ಸಮಾಜಕ್ಕೆ ಒಂದು ಏನಾಯ್ತು, ಇವತ್ತು ಅನ್ನದ ಪ್ರಶ್ನೆ ಬಂದ್ಬಿಡುತ್ತಲ್ಲ. ಹಂಗಾಗಿ ಇಂಗ್ಲಿಷ್ ಇದೆಯಲ್ಲ, ಇಂಗ್ಲಿಷ್ಗೆ ಇರುವ ಏನು ವಿಶ್ವವ್ಯಾಪಕತೆ ಕನ್ನಡಕ್ಕಿಲ್ಲ ಅನ್ನೋದು ನಿಜ. ಆದರೆ ನಮ್ಮ ಭಾವನೆಗಳನ್ನು, ನಮ್ಮ ಸಂಬಂಧಗಳನ್ನು ಉಳಿಸ್ಕೊಳ್ಳಿಕ್ಕೆ ಕನ್ನಡ ಭಾಷೆಯನ್ನು ಬಿಡಬೇಕಾದ ಅಗತ್ಯನೂ ಇಲ್ಲ. ಅದು ಅದಕ್ಕೆ ಒಂದು ಸಿನಿಮಾದ ಒಂದು ಕಡೆ ಸರ್, ಕಲಿಯೋಕೆ 100 ಭಾಷೆ, ಆಡೋಕೆ ಒಂದೇ ಭಾಷೆ, ಕನ್ನಡ ಕನ್ನಡ ಅಂತ ಹೊರನಟ ರಾಜ್ಕುಮಾರ್ ಅವರ ಒಂದು ಸಿನಿಮಾದ ಹಾಡು ಭಾಳ ಚಂದ ಆಗುತ್ತೆ. ಅಂದರೆ ನಾವು ನಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೆ ಎಷ್ಟು ಭಾಷೆ ಕಲಿತರೂ ತಪ್ಪಿಲ್ಲ, ನಮ್ಮ ಭಾವನೆಗಳನ್ನ, ಸಂಬಂಧಗಳನ್ನ ಮತ್ತು ನಮ್ಮ ಸಂಸ್ಕೃತಿಯನ್ನ ಹಿಡಿದಿಟ್ಕೊಳ್ಳೋದಿಕ್ಕೆ ನಮಗೆ ಮಾತೃಭಾಷೆ ಅಥವಾ ತಾಯಿ ಭಾಷೆ ಬಹಳ ಮುಖ್ಯ ಅನ್ನುವಂತ ಆಶಯವನ್ನು ಇಟ್ಕೊಂಡು. ಇಲ್ಲ, ಅದೆಲ್ಲ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ನೀವು ಅನ್ಯ ಭಾಷಿಕರ ನಡುವೆ ಇದ್ದಾಗ ಗೊತ್ತಾಗುತ್ತೆ ಕನ್ನಡದ ಮಹತ್ವ ಏನು ಅಂತ. ಸೊ ಅದು ಒಂದು ಪ್ರಶ್ನೆ ಆಗಿದೆ. ಇದರಲ್ಲಿ ಒಳ್ಳೊಳ್ಳೆ ಇದಾವೆ. ಬಟ್ ಈ ಧರಣಿಯ ಧ್ಯಾನ ಅನ್ನುವಂತ ಒಂದು ಕವನ ಸಂಕಲನ ತನ್ನದೇ ಆದಂತ ಒಂದು ಹೆಜ್ಜೆಗುರುತುಗಳನ್ನು ಮೂಡಿಸಿದೆ. ಇದಕ್ಕೆ ಎಮ್ಮೆದವ್ರಿಗೆ ಟೆಕ್ಸ್ಟ್ ಆಗಿತ್ತು. ಹೌದು, ಕನ್ನಡ ಜೊತೆಗೆ ನಿಮಗೆ 2 ಬಾರಿ ಕನ್ನಡ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಗಳು ಸಹ ಲಭ್ಯ ಆಗಿದೆ. 4 ಸಾರಿ ಬಂದಿದೆ. ಇತ್ತೀಚೆಗೆ 4ನೇ ಬಾರಿಗೆ ಬಂದಂತಹ ಒಂದು ಸುದ್ದಿ ಸಹ ಸಂತಸದಾಯಕ. ಹಾಗಾದ್ರೆ ಈ ಹೊತ್ತಿನ ವಿದ್ಯಮಾನ, ನೀವು 80ರ ದಶಕದಲ್ಲಿ ಕಂಡಂತಹ ಕವಿ ಮತ್ತು ಕವಿ ಮನಸ್ಸುಗಳ ಕಾವ್ಯಗಳ ಒಂದಷ್ಟು ಹಿನ್ನೆಲೆ ಒಳಗೆ ಇವತ್ತಿನ 21ನೇ ಶತಮಾನದಲ್ಲಿ ಅಥವಾ 21ನೇ ದಶಕದಲ್ಲಿ ನಾವು ಬರೆಯ ಹೊರಟಂತ ಲೇಖಕರಿಗೆ ಯಾವ ಒಂದು ಸಂದೇಶವನ್ನು ನೀಡ್ತೀರಿ ಸರ್? ಕವಿತೆ ಮತ್ತು ಸಾಹಿತ್ಯ ಯಾರೇ ಬರಲಿ, ನಮ್ಮ ಅನುಭವಕ್ಕೆ ನಾವು ಪ್ರಾಮಾಣಿಕರಾಗಿರಬೇಕು. ಅಂದರೆ ಸಾಹಿತ್ಯ ಅಥವಾ ಬರವಣಿಗೆ ಅನ್ನುವುದು ಏನಪ್ಪ ಅಂತಂದರೆ ನನ್ನೊಳಗಿನ ತಲ್ಲಣಗಳನ್ನು ಹೊರಗೆ ಹಾಕುವಂಥದ್ದು, ತಲ್ಲಣಗಳನ್ನು ಇನ್ನೊಬ್ಬರಿಗೆ ದಾಟಿಸೋದು. ಸೊ ದಾಟಿಸ್ಬೇಕಾದ್ರೆ ಏನಾಗಿರ್ಬೇಕು, ನಾನು ಪ್ರಾಮಾಣಿಕನಾಗಿರ್ಬೇಕು. ನಾನು ಯಾರ್ದೋ ತಗೊಂಬರೋದು, ಇನ್ಯಾರು ತಂದು ಬರೆದು
ಅಂದರೆ ನೀವು ಜನಪ್ರಿಯತೆಗಾಗೋ ಇನ್ಯಾವುದೋ ಕಾರಣಕ್ಕಾಗೋ ಸಾಹಿತ್ಯದ ಇದಕ್ಕೆ ಬಂದರೆ ಅದು ಅರ್ಥವಿಲ್ಲದ್ದು. ಇಲ್ಲದ್ದು. ನಿಜವಾಗ್ಲೂ ಕೂಡ ತನ್ನೊಳಗೆ ಆತಂಕಗಳಿವೆ, ಸಂಕಟಗಳಿವೆ. ನಾನು ಯಾರಿಗೂ ಆಗದೇ ಇರುವಂಥ ಯಾವುದೋ ಒಂದು ಅನುಭವ ಇದೆ, ಇದನ್ನು ನಾನು ಹೇಳ್ಕೊಳ್ಬೇಕು ಅನ್ನುವಂಥ ತುಡಿತ ಇದೆಯಲ್ಲ, ಈ ತುಡಿತ ಇದ್ದಾಗಲೇ ಸಾಹಿತ್ಯವನ್ನು ಬರೆಯೋಕ್ಕೆ ಸಾಧ್ಯ. ನೀವು ತುಡಿತ ಇಲ್ಲ ಅಂದರೆ ಬರವಣಿಗೆ ಸಾಧ್ಯ ಇಲ್ಲ. ಸೊ ಅದ್ರ ಜೊತೆಯಲ್ಲಿ ನಿರಂತರವಾದ ಓದಬೇಕು, ಕೇಳಿಸ್ಕೋಬೇಕು, ನಿರಂತರ ಪರಿಶ್ರಮ ಇದಕ್ಕೆ ಅತ್ಯಂತ ಅಗತ್ಯ. ಇದಿದ್ದರೆ ಆಗುತ್ತೆ. ನಮ್ಮ ಹೊಸ ತಲೆಮಾರಿನ ಹುಡುಗರೆಲ್ಲ ಆ ಕೆಲಸವನ್ನು ಮಾಡಬೇಕು. ಆ್ಯಕ್ಚುಲಿ ಮಾಡ್ತಿದ್ದಾರೆ ಭಾಳಷ್ಟು ಜನ. ಈಗ ಬರುವ ಅನೇಕ ಹುಡುಗರಿದಾರಲ್ಲ, ಅವರು ನಮ್ಮ ಕನ್ನಡದ ಭಾಳಷ್ಟು ಏನು ಕಾವ್ಯ ಪರಂಪರೆ ಇದೆಯೋ ಅದನ್ನು ಮೀರಿ ಬರೆಯುವಂಥವರು ಈಗಲೇ ಬರೀತಾ ಇದ್ದಾರೆ. ಅದು ಭಾಳ ಭರವಸೆದಾಯಕವಾಗಿರ್ತಕ್ಕಂಥ ಒಂದು ಸೂಚನೆಗಳಂತೂ ಕನ್ನಡ ಕಾವ್ಯದಲ್ಲಿ ಕಾಣಿಸ್ಕೊಳ್ತಾ ಇದೆ. ಪ್ರೇಕ್ಷಕರೇ, ಇದುವರೆಗೂ ಲೋಕೇಶ್ ಅಗಸನಕಟ್ಟಿ ಸರ್ ಅವರು ಒಂದು ಕನ್ನಡದಲ್ಲಿ ಕವಿಯಾಗಿ, ಲೇಖಕರಾಗಿ, ವಿಮರ್ಶಕರಾಗಿ ತೊಡಗಿಸಿಕೊಳ್ಳುವವರಿಗೆ ಕಿವಿ ಮಾತನ್ನು ಹೇಳೋದ್ರ ಮೂಲಕ ಸತತ ಅಧ್ಯಯನ, ಸಮಯ ಪ್ರಜ್ಞೆ, ಅಭಿಮಾನ ಮತ್ತು ಆತ್ಮವಿಶ್ವಾಸದ ಅಭಿವ್ಯಕ್ತಿಯಿಂದಾಗಿ ಒಂದಷ್ಟು ಸಾಹಿತ್ಯದ ಕೃಷಿಯಲ್ಲಿ ಹೆಜ್ಜೆಗುರುತುಗಳನ್ನು ಮೂಡಿಸ್ಬೋದು ಅನ್ನುವಂಥ ಆಶಯದ ಮಾತುಗಳನ್ನು ಹೇಳಿ ತಮ್ಮ ಅಮೂಲ್ಯ ಸಮಯವನ್ನು ನಮ್ಮ ಬಿಸಿ ಸುದ್ದಿ ವಾಹಿನಿಯ ಕೋಟೆನಾಡಿನ ಕವಿಕಾವ್ಯ ಪರಿಚಯ ಎನ್ನುವ ಕಾರ್ಯಕ್ರಮದಲ್ಲಿ ಕಳೆದು ಸಂದೇಶವನ್ನು ನೀಡಿದ್ದಕ್ಕಾಗಿ ಈ ನಮ್ಮ ಬಳಗದ ಪರವಾಗಿ ಅವರಿಗೆ ಹೃತ್ಪೂರ್ವಕ ವಂದನೆ, ಅಭಿನಂದನೆಗಳು. ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಪ್ರೇಕ್ಷಕರೇ, ಮತ್ತೊಬ್ಬ ಮುಖ್ಯ ಅತಿಥಿ ಕವಿಮಿತ್ರರೊಂದಿಗೆ ಮುಂದಿನ ವಾರ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ತಮಗೆಲ್ಲರಿಗೂ ನಮಸ್ಕಾರ.